ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ರೀಸನ್ ಏನಂತ ಅಂದರೆ ಕೊರಿಯನ್ ಗ್ಲಾಸ್ ಕ್ರೀಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾಯಿದ್ದೆ ಇಷ್ಟು ದಿನ. ಲಾಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದು ಇಷ್ಟು ಮೇ ಬಿ 2 ವೀಕ್ಸ್ ಏನೋ ಆಯಿತು. 2 ವೀಕ್ಸ್ ಆದರೂ ಖಾಲಿ ಆಗಿದ್ದಿಲ್ಲ, ಅಷ್ಟು ಮಾಡಿ ಇಟ್ಕೊಂಡಿದ್ದೆ, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದನ್ನ ನಾನು ಡೈಲಿ ಯೂಸ್ ಕೂಡ ಮಾಡ್ತಾಯಿದ್ದೆ. ತುಂಬಾ ಬೆಸ್ಟ್ ರಿಸಲ್ಟ್ ಸಿಕ್ತು ನನಗಂತೂ. ಸೊ ನಾನು ಅದಕ್ಕೋಸ್ಕರ ನಿಮಗೂ ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದಂತೂ. ಆ್ಯಂಡ್ ಇವತ್ತು ಖಾಲಿ ಆಗಿಬಿಡ್ತು. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮಗೂ ಕೂಡ ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ತೋರಿಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು. ಸೊ ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಸೊಸೈಟಿ ಅಕ್ಕಿನ ತಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ಸತಿ ಇದನ್ನ ವಾಶ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಯಾವ ರೈಸ್ನ ಬೇಕಾದರೂ ತೊಗೊಬೋದು. ನಾನಿಲ್ಲಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಬೇಕು. ಇದನ್ನ 3 ರಿಂದ 4 ಸತಿನಾದರೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಇದರಲ್ಲಿರುವಂಥ ಡಸ್ಟ್ ಎಲ್ಲ ಹೋಗಲಿ ಅಂತ. ಇದನ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ನಾನಿವಾಗ ಗ್ಯಾಸ್ ಹಚ್ಬಿಟ್ಟು ಅಕ್ಕಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಮಾಮೂಲಿ ನೀವು ಯಾವ ರೀತಿ ರೈಸ್ ಮಾಡ್ತೀರಾ ಅದೇ ರೀತಿ ಮಾಡಬೇಕು. ಬಟ್ ಇದನ್ನ ಇನ್ನೂ ಕಂಪ್ಲೀಟಾಗಿ ಚೆನ್ನಾಗಿ ಬೇಯಿಸಬೇಕು. ಅಷ್ಟೋ ತನಕ ನೀಟಾಗಿ ಬೇಯಿಸ್ಕೊಳ್ಳೋಣ, ಜೋರಾಗಿ ಉರಿ ಕೊಟ್ಟು ಬೇಗ ಮಾಡ್ಕೊಳ್ಳೋಣ ಅಂತ. ಇವಾಗ ಈ ರೀತಿ ಕುದಿ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಕ್ಕಿ. ಅಷ್ಟೋ ತನಕ ನೀಟಾಗಿ ಈ ರೀತಿ ಕೈ ಆಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಆಮೇಲೆ. ನೋಡಿ, ರೈಸು ಕಂಪ್ಲೀಟಾಗಿ ಬೆಂದಿದೆ. ನೋಡಿ, ನೀರೆಲ್ಲ ಇಂಕೊಂಡಿದೆ, ಆದರೆ ಇನ್ನೊಂದು ಸ್ವಲ್ಪ ನೀರಿದೆ, ಅದು ಹಾಗೇ ಇರಲಿ. ಇದ್ರ ಜೊತೆನೇ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಗೈಸ್ ನೋಡಿ, ಇದು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ರುಬ್ಕೊಳ್ಳಿ. ಇದನ್ನು ಇವಾಗ ಒಂದು ಪ್ಲೇಟಿಗೆ ನೀಟಾಗಿ ಸೋಸ್ಕೊಳ್ಳೋಣ. ಇದನ್ನ ಒಂದು ಕಾಫಿ ಸೋಸೋದು ಬರುತ್ತಲ್ವ, ಅದು ಸೋಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಸೋಸ್ಕೊಳ್ಳೋಣ. ಈ ರೀತಿ ಕ್ರೀಮ್ ಥರ ಬರಬೇಕು. ನೋಡಿ, ಈ ರೀತಿ ಕ್ರೀಮ್ ಥರ ಬರಬೇಕು. ಇದು ಏನಕ್ಕೆ ಸೋಸ್ತೀವಿ ಅಂತ ಅಂದರೆ, ಕೆಲವೊಂದೊಂದು ರೈಸ್ ಸ್ವಲ್ಪ ಹಾಗೆ ಉಳಿದಿರುತ್ತಲ್ವ, ಸೊ ಹಾಗಾಗಿ ಈ ರೀತಿ ಸೋಸ್ಕೊಬೇಕು ನೀಟಾಗಿ, ಈ ರೀತಿ ಕ್ರೀಮ್ ಥರ ಬರೋದಕ್ಕೆ. ರೈಸ್ ಇದಕ್ಕೆ ನಾನಿವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಮಿಕ್ಸ್ ಮಾಡ್ಕೊಂಡು ಸಿಗ್ತೀನಿ, ಯಾಕೆ ಅಂತಂದರೆ ವಿಡಿಯೋ ಹಿಡಿಯೋದಕ್ಕೆ ಸಪೋರ್ಟಿಗೆ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸಿಗ್ತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಗೈಸ್, ಇದ್ರದ್ದೆಲ್ಲ ಬೆನಿಫಿಟ್ಸ್ ನಾನು ಲಾಸ್ಟಿಗೆ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದನ್ನು ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಗೈಸ್, ಇವಾಗ ಒಂದೇ ಒಂದು ನಾನು ವೈಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ನಾನು ಒಂದೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಗ್ಲಿಸರಿನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅನಿಸುತ್ತೆ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಅಷ್ಟು ನಾನು ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಆದರೆ ಅದನ್ನು ಯೂಸ್ ಮಾಡಿದ್ರೆ ಅದು ಬೇಗ ಸ್ಮೆಲ್ ಬರುತ್ತೆ, ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಂಗಡಿಯಿಂದ ತಂದಿದ್ದ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು 2 ಸ್ಪೂನ್ ಆದರೆ ಸಾಕು. ಗೈಸ್, ನಾವಿಲ್ಲಿ ಫಸ್ಟು ರೈಸ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ರೈಸಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಅದರಲ್ಲಿ ಒಂದು ಆ್ಯಂಟಿ ಏಜೆಂಟ್ ಪ್ರಾಪರ್ಟಿ ಇರುತ್ತೆ. ಸೊ ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೊರಗಡೆಯಿಂದನೂ ಅಷ್ಟೇ ಒಳಗಡೆಯಿಂದನೂ ಅಷ್ಟೇ ತುಂಬಾ ಗ್ಲೋನೆಸ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಹಾಲು ಅಷ್ಟೇ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಬ್ರೈಟ್ನಿಂಗ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ನಮ್ಮ ಸ್ಕಿನ್ಗೆ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಷನ್ ಕೊಟ್ಟು ಬ್ರೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾ ಜೆಲ್. ಈ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನಲ್ಲಿರೋವಂಥ ಪಿಂಪಲ್ಸ್ ಮತ್ತು ಅದ್ರ ಮಾರ್ಕ್ಸ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಆಲ್ಮಂಡ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಎರಡೂ ಕೂಡ ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನು ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗುತ್ತೆ. ಇವಾಗ ಇಷ್ಟು ಚಿಕ್ಕ ಬಾಟಲ್ಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಬೆಳಗ್ಗೆನಾದರೂ ಯೂಸ್ ಮಾಡ್ಬೋದು, ಅಥವಾ ನೈಟ್ ಮಲ್ಗೋಕ್ಕೂ ಮುಂಚೆ ಬೇಕಾದರೆ ಹಚ್ಕೊಂಡು ಮಲ್ಕೊಬೋದು. ಅಥವಾ ಆಗಲ್ಲ ಅಂತ ಅಂದರೆ ಮಾರ್ನಿಂಗ್ ಎದ್ದಾದಮೇಲೆ ರಾ ಮಿಲ್ಕಿಂದ, ಹಸಿ ಹಾಲಿನಿಂದ ಒಂದು ಸತಿ ಕ್ಲೆನ್ಸ್ ಮಾಡಿಕೊಂಡು ಅದಾದಮೇಲೆ ಇದನ್ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದನ್ನು ಒಂದು ವಾರ ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ ಇದ್ರ ಪಕ್ಕಾ ರಿಸಲ್ಟ್ ಏನು ಅಂತ. ನೋಡಿ, ಈಗ ಎರಡು ಬಾಟಲ್ಗೆ ನಾನು ಫುಲ್ ಫಿಲ್ ಮಾಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಫಿಲ್ ಆಗಿನೂ ಇಷ್ಟು ಉಳಿದಿದೆ. ಇದನ್ನು ನೀವು ಕೈಗೆ, ಕುತ್ತಿಗೆಗೆ, ಕಾಲಿಗೆ ಬೇಕಾದರೂ ಹಾಕೊಬೋದು. ನೋಡಿ, ಈ ರೀತಿ ಬಾಟಲ್ಗೆ, ಇದು ಗಾಜಿನ ಬಾಟಲು, ಇದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮೇ ಬಿ ಒಂದು 2 to 3 ವೀಕ್ಸ್ ಯೂಸ್ ಮಾಡ್ತೀನಿ. ಅಲ್ಲಿ ತನಕ ನನಗೆ ಬರುತ್ತೆ. ಇದು ದಿನಕ್ಕೆ ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ ಫೈನಲಿ ಇವಾಗ ರೆಡಿ ಆಗಿದೆ. ನಾನು ಬಾಟಲ್ಗೆಲ್ಲ ಹಾಕಿ ಅರ್ಧ ಇಟ್ಟಿದ್ದೀನಿ, ಇನ್ನರ್ಧ ಉಳಿದಿತ್ತಲ್ವ ಅದನ್ನು ನಿಮ್ಮ ಹತ್ರ ಹಾಕಿ ತೋರಿಸೋಣ. ಹೇಗೂ ನಾನು ಇವಾಗ ಹಾಕ್ಕೊಳ್ತೀನಲ್ವ, ಸೊ ಹಾಗಾಗಿ ನಿಮಗೂ ಕೂಡ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸೋಣ ಅಂತ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ಇಡೋಕ್ಕೆ ಹೋಗಬೇಡಿ, ನಾರ್ಮಲಾಗಿ ರೂಮ್ ಟೆಂಪ್ರೇಚರ್ ಇರುತ್ತಲ್ವ ಅಲ್ಲಿ ಇಟ್ಟರೆ ಸಾಕು, ಅದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸೊ ಗೈಸ್, ಫಸ್ಟು ಮುಖಕ್ಕೆ ಹಚ್ಕೊಳ್ಳೋದಕ್ಕೂ ಮುಂಚೆ ಹಾಲಿಂದ ಕ್ಲೆನ್ಸ್ ಮಾಡ್ಕೊಬೇಕು. ಬಟ್ ಇವಾಗ ನಾನು ಹಾಲಿಂದ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಈಗಿನೂ ಫ್ರೆಶ್ ಅಪ್ ಆಗಿ ಬಂದಿರೋ ಕಾರಣದಿಂದಾಗಿ ನಾನು ಹಾಲಿಂದ ಕ್ಲೆನ್ಸ್ ಮಾಡ್ಕೊಳ್ತಾ ಇಲ್ಲ. ಆಲ್ರೆಡಿ ನಾನು ಫೇಸ್ ವಾಶ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಲಿಂದ ಕ್ಲೆನ್ಸ್ ಮಾಡಿ ಆದಮೇಲೆ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಕೂಡ ಇನ್ಸ್ಟೆಂಟಾಗಿ ಗ್ಲೋ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತೊಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಗೈಸ್, ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಷ್ಟು ಅಪ್ಲೈ ಮಾಡ್ಕೊಂಡಾಗಿದೆ. ನಾನು ಒನ್ ಹ್ಯಾಂಡ್ನ ಯೂಸ್ ಮಾಡಿದೆ. ಯಾಕೆ ಅಂತಂದರೆ ಈ ಕಡೆ ಕೈನ ಯೂಸ್ ಮಾಡಿದ್ರೆ ನೆಕ್ಕಿಗೆ ಹಾಕ್ಕೊಳ್ಳೋದಾದರೆ 2 ಕೈನೂ ಯೂಸ್ ಮಾಡ್ತಿದ್ದೆ. ಬಟ್ ನಾನು ಒಂದೇ ಫೇಸಿಗೆ ಮಾತ್ರ ಹಚ್ಕೊಳ್ತಾ ಇರೋದ್ರಿಂದ ಒಂದೇ ಹ್ಯಾಂಡ್ ಯೂಸ್ ಮಾಡಿದೆ. ನೀವು ಬೇಕಾದರೆ 2 ಹ್ಯಾಂಡು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಥರ ರಬ್ ಮಾಡ್ಕೊಬೋದು. ಆದರೆ ಹಾರ್ಷಾಗಿ ರಬ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಮೂತಾಗಿ ಈ ರೀತಿ ರಬ್ ಮಾಡಿ. ಇದನ್ನು ಒಂದು 5 ರಿಂದ 10 ನಿಮಿಷ ಬಿಟ್ಟು ಇದು ಡ್ರೈ ಆದಮೇಲೆ ಫೇಸ್ ವಾಶ್ನ ನಾರ್ಮಲಾಗಿ ಕೋಲ್ಡ್ ವಾಟರಿಂದ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸೋಪ್ ಹಾಕೋದಕ್ಕೆ ಹೋಗಲೇಬೇಡಿ, ಯಾಕಂದರೆ ಅದು ವಾಶ್ ಮಾಡಿದ್ಮೇಲೆ ಸ್ವಲ್ಪ ಆಯಿಲೆಲ್ಲ ಹಾಕಿರ್ತೀವಲ್ಲ, ಅದು ಜಿಡ್ಡು ಹಾಗೆ ಇರುತ್ತೆ. ಅದನ್ನ ಹಾಗೆ ಬಿಡಬೇಕು ಡ್ರೈ ಆಗೋದಕ್ಕೆ. ಸೊ ಇಷ್ಟೇ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.